ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು 13 ಮೇ 2020 ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಇದನ್ನು ಪ್ರೆಸ್ ಮಾಡಿ. ಇದರ ಮುಖಾಂತರ ನಿಮಗೆ ಹೊಸ ನೋಟಿಫಿಕೇಶನ್ಗಳು ಬರುತ್ತವೆ. ಜೊತೆಗೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ @KPSC ಟ್ಯೂಟರ್ ನೀವು ಜಾಯ್ನ್ ಆಗಬಹುದು. ಇಲ್ಲಿ ನಾನು PDFs ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ MCQ ಕ್ವಶನ್ಸ್ ಗಳನ್ನು ನಾನು ಆವಾಗ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ನಾನು 2 ವಿಡಿಯೋಗಳು ಡೈಲಿ ಕರೆಂಟ್ ಅಫೇರ್ಸ್ ಒನ್ಲೈನ್ಸ್ ಗಳ ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದ್ರೆ ಪ್ಲೇಲಿಸ್ಟ್ ಹೋಗಿ ಅಲ್ಲಿ ಈ 2 ವಿಡಿಯೋಗಳು ನಿಮಗೆ ಸಿಗ್ತವೆ, ನೀವು ಅಲ್ಲಿ ಹೋಗಿ ನೋಡಬಹುದು. ಸೊ ಇವತ್ತಿನ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಟಾಪಿಕ್, ನಿನ್ನೆ ರಾತ್ರಿ ನರೇಂದ್ರ ಮೋದಿ ಅವರು ಭಾರತವನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಇದರಲ್ಲಿ ಅವರು 20 ಲಕ್ಷ ಕೋಟಿ ರೂಪಾಯಿ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನು ಹೇಳಿದ್ದಾರೆ ಅಂದ್ರೆ, ಲಾಕ್ಡೌನ್ 3 ಇವಾಗ ನಡೀತಾ ಇದೆ, ಲಾಕ್ಡೌನ್ 4 ಸಹಿತ ಬರಲಿದೆ. ಆ ಲಾಕ್ಡೌನ್ 4 ಅಲ್ಲಿ ಕೆಲವು ನಿಯಮಗಳು ಚೇಂಜಸ್ ಆಗಿರ್ತವೆ. ಈ ಒಂದು 20 ಲಕ್ಷ ಕೋಟಿ ರೂಪಾಯಿ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದರೆ, ಈ ವಿಶೇಷ ಪ್ಯಾಕೇಜ್ ಭಾರತದ GDPಯ 10% ಆಗಿರುತ್ತೆ. ಇದು ಆತ್ಮನಿರ್ಭರ್ ಭಾರತ ಅಭಿಯಾನದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ಈ ವಿಶೇಷ ಪ್ಯಾಕೇಜ್ ಜಮೀನು, ದುಡಿಮೆ, ಲಿಕ್ವಿಡಿಟಿ ಮತ್ತು ನಿಯಮದತ್ತ ಕೇಂದ್ರೀಕರಣವಾಗಿದೆ. ಜೊತೆಗೆ ಕಾರ್ಮಿಕರಿಗೆ, ರೈತರಿಗೆ, ತೆರಿಗೆ ಪಾವತಿ ಮಾಡೋರಿಗೆ, MSMEಗಳಿಗೆ, ಕೈಗಾರಿಕೆಗಳಿಗೆ ಇದು ಲಾಭದಾಯಕವಾಗಲಿದೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈ ಒಂದು ಪ್ಯಾಕೇಜ್ನ ಡೀಟೇಲ್ಸ್ ಇವತ್ತು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಲಿದೆ. ಹಣಕಾಸು ಸಚಿವರು ಯಾರಿದ್ದಾರೆ? ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ಅವರ ಮೂಲಕ ಇದರ ಡೀಟೇಲ್ಸ್ ಅನ್ನು ಇವತ್ತು ಬಿಡುಗಡೆ ಆಗಲಿದೆ. ನೋಡಿ, ಈ ಒಂದು ಕೋವಿಡ್-19 ಬಿಕ್ಕಟ್ಟಿನಲ್ಲಿ ನಾವು ಸ್ವಾವಲಂಬಿ ಆಗೋಸ್ಕರ 5 ಆಧಾರ ಸ್ತಂಭಗಳನ್ನು ಪಾಲನೆ ಮಾಡಬೇಕಂತ ಹೇಳಿದ್ದಾರೆ. ಒಂದು ಆರ್ಥಿಕತೆ, ಇನ್ನೊಂದು ಮೂಲಸೌಕರ್ಯ, ಇನ್ನೊಂದು ನಮ್ಮ ವ್ಯವಸ್ಥೆ, ಅದು ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಭೌಗೋಳಿಕ ವ್ಯವಸ್ಥೆ, ವೈಬ್ರೆಂಟ್ ಡೆಮೋಗ್ರಫಿ ಮತ್ತು ಡಿಮ್ಯಾಂಡ್, ಬೇಡಿಕೆ. ಸೊ ಈ 5 ಆಧಾರ ಸ್ತಂಭಗಳನ್ನು ನಾವು ಪಾಲನೆ ಮಾಡಬೇಕು. ಇದರಿಂದ ನಾವು ಸ್ವಾವಲಂಬಿ ಆಗಿ ಸಾಗಕ್ಕೆ ನಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಒಂದು ಸ್ಪೀಚ್ ಅಲ್ಲಿ ಅವರು ಹೇಳಿದ್ದಾರೆ. ಜೊತೆಗೆ ನಾವು ಸ್ಥಳೀಯ ವಸ್ತುಗಳ ಬಗ್ಗೆ ಪ್ರಚಾರ ಮಾಡಬೇಕು, ಅವುಗಳನ್ನ ಯೂಸ್ ಮಾಡಬೇಕು, ಖರೀದಿ ಮಾಡಬೇಕು. ಅದರ ಜೊತೆಗೆ ನಾವು ಹೆಮ್ಮೆಯಿಂದ ಮಾತಾಡಬೇಕಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ನೋಡಿ, ಈ ಕೋವಿಡ್-19 ಬಿಕ್ಕಟ್ಟು ಸ್ಟಾರ್ಟ್ ಆಗಿಂತ ಮುಂಚೆ ನಮ್ಮ ದೇಶದಲ್ಲಿ PPE ಕಿಟ್ ತಯಾರು ಮಾಡುವ ಘಟಕಗಳು ಇರಲಿಲ್ಲ. PPE ಅಂದ್ರೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, ವೈಯಕ್ತಿಕ ರಕ್ಷಣಾ ಸಲಕರಣೆ. ಈ ಕಿಟ್ಗಳು ಒಂದು ತಯಾರು ಮಾಡುವ ಘಟಕ ನಮ್ಮ ದೇಶದಲ್ಲಿ ಇರಲಿಲ್ಲ. ಇವಾಗ ಪ್ರತಿದಿನ ನಾವು 2 ಲಕ್ಷ PPE ಕಿಟ್ಗಳನ್ನು ತಯಾರು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಜೊತೆಗೆ 2 ಲಕ್ಷ N95 ಮಾಸ್ಕ್ಗಳನ್ನು ಸಹಿತ ಪ್ರತಿದಿನ ತಯಾರು ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದು PPE ಕಿಟ್ಟು, ಇದು N95 ಮಾಸ್ಕ್. ನೆಕ್ಸ್ಟ್ ಟಾಪಿಕ್ APMC ಆಕ್ಟ್ ಬಗ್ಗೆ ಇದೆ. ನ್ಯೂಸ್ ಅಲ್ಲಿ ಏನಕ್ಕಿದೆ ಅಂದ್ರೆ, APMC ಆಕ್ಟ್ ಅನ್ನ ಕೆಲವು ಚೇಂಜಸ್ ತಂದು ಆರ್ಡಿನೆನ್ಸ್ ಮುಖಾಂತರ ಕರ್ನಾಟಕ ಸರ್ಕಾರ ಜಾರಿ ತರಗೋಸ್ಕರ ಇದು ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನು ಕಳಿಸಿದೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ. ಇದರ ಮುಖಾಂತರ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗ ಸದ್ಯಕ್ಕೆ APMC ಯಲ್ಲಿ ಏನಿದೆ ಅಂದ್ರೆ, ನೋಡಿ, APMC ಇದು ಬಂದಿದ್ದು ಯಾವಾಗಂದ್ರೆ 1966ರಲ್ಲಿ APMC ಆಕ್ಟ್, 1986ರಲ್ಲಿ ಒಂದ್ಸಲ ಏನಾಗಿದೆ, ಇದು ತಿದ್ದುಪಡಿಯಾಗಿದೆ. APMC ಮುಖಾಂತರ ಏನಾಗುತ್ತೆ ಅಂದ್ರೆ, APMC ಆಕ್ಟ್ ಮುಖಾಂತರ ಅಂದ್ರೆ ಮಂಡಿಗಳಲ್ಲಿ ರೈತರು ಬೆಳೆದ ಬೆಳೆಗಳನ್ನು ಅವರು ಮಾರಾಟ ಮಾಡಬಹುದು. ಇಲ್ಲೊಬ್ರು ಮಿಡಲ್ ಮ್ಯಾನ್ ಇರ್ತಾರೆ, ಇವರು APMC ಆಕ್ಟ್ ಮುಖಾಂತರ ಲೈಸೆನ್ಸ್ ಅನ್ನು ಪಡೆದುಕೊಂಡಿರ್ತಾರೆ. ಸೊ ಈ ಮಿಡಲ್ ಮ್ಯಾನ್ ಮುಖಾಂತರ ಫಾರ್ಮರ್ಸ್ಗಳು ತಮ್ಮ ಬೆಳೆಗಳನ್ನ ಅವರು ಮಾರಾಟ ಮಾಡಬಹುದು. ಸೊ ಯಾವಾಗ ಈ ಮಿಡಲ್ ಮ್ಯಾನ್ಗಳ ಮುಖಾಂತರ ಅವರೇನು ಮಾರಾಟ ಮಾಡ್ತಾ ಇದ್ದಾರೆ, ಇಲ್ಲಿ ಮೋನೋಪೊಲಿ ಕ್ರಿಯೇಟ್ ಆಗಿದೆ. ಅಂದ್ರೆ ಜಾಸ್ತಿ ಜನ ಈ ಮಿಡಲ್ ಮ್ಯಾನ್ಸ್ ಗಳಾಗಿದ್ದಾರೆ. ಸೊ ಹಾಗಾಗಿ ಫಾರ್ಮರ್ಸ್ ಗಳಿಗೆ ಸರಿಯಾದ ಒಂದು ಬೆಲೆ ಬರ್ತಾ ಇಲ್ಲ. ಅದೇ ರೀತಿ ಕನ್ಸ್ಯೂಮರ್ಸ್ ಜಾಸ್ತಿ ಹಣವನ್ನು ಕೊಟ್ಟು ವಸ್ತುಗಳನ್ನು ಖರೀದಿ ಮಾಡಬೇಕಾಗ್ತಾ ಇದೆ. ಸೊ ಈ ಎಲ್ಲಾ ಹಾವಳಿಗಳನ್ನ ಎಲಿಮಿನೇಟ್ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ 2017ರಲ್ಲಿ ಮಾಡೆಲ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅಂಡ್ ಲೈವ್ ಸ್ಟಾಕ್ ಮಾರ್ಕೆಟಿಂಗ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಆಕ್ಟ್ ಅನ್ನ ಜಾರಿಗೆ ತಂತು. ಈ ಆಕ್ಟ್ ಮುಖಾಂತರ ಒಂದು ಸಿಂಗಲ್ ಲೈಸೆನ್ಸ್ ಅನ್ನ ಕೊಡ್ತಾರೆ ಟ್ರೇಡ್ಗೋಸ್ಕರ. ಅಂದ್ರೆ ಸಪೋಸ್ ಒಬ್ಬ ಫಾರ್ಮರ್ಗೆ ತನ್ನ ಬೆಳೆಗಳನ್ನ ಬೇರೆ ಬೇರೆ ಮಂಡಿಗಳಲ್ಲಿ ಮಾರಬೇಕಾದ್ರೆ ಅವರು ಟ್ರೇಡಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು. ಸೊ ಈ ಮಂಡಿಗೆ ಒಂದು ಲೈಸೆನ್ಸ್, ಈ ಒಂದು ಮಂಡಿಗೆ ಒಂದು ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್. ಬಟ್ ಈ ಒಂದು ಆಕ್ಟ್ ಮುಖಾಂತರ ಯಾವುದೇ ಮಂಡಿಗಳಲ್ಲಿ ನೀವು ಹೋಗಿ ಒಂದೇ ಲೈಸೆನ್ಸ್ ಅನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಬೆಳೆಗಳನ್ನ ಮಾರಾಟ ಮಾಡಬಹುದು. ಸೊ ಅದು ಈ ಒಂದು ಆಕ್ಟ್ ಮುಖಾಂತರ ಮಾಡ್ತಾ ಇದ್ದಾರೆ. ಇನ್ನೊಂದು, ರಾಜ್ಯದಲ್ಲಿ ಸಿಂಗಲ್ ಮಾರ್ಕೆಟ್, ಒಂದೇ ಮಾರ್ಕೆಟ್ ಅನ್ನ
ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಈ ತರ ಹಲವಾರು ಚೇಂಜಸ್ ಗಳನ್ನ ಈ ಒಂದು ಆಕ್ಟ್ ಅಡಿಯಲ್ಲಿ ಮಾಡಲ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅಂಡ್ ಲೈಫ್ ಸ್ಟಾಕ್ ಮಾರ್ಕೆಟಿಂಗ್ ಆಕ್ಟ್ ಅದರಲ್ಲಿ ತರ್ತಾ ಇದ್ದಾರೆ. ಜೊತೆಗೆ ಇವಾಗ ಇಲ್ಲಿ ಮಿಡಲ್ ಮ್ಯಾನ್ಸ್ ಗಳಿದ್ದಾರೆ. ಈ ಮಿಡಲ್ ಮ್ಯಾನ್ಸ್ ಗಳಿಂದ ಹಾವಳಿ ಜಾಸ್ತಿ ಆಗ್ತಾ ಇದೆ. ಫಾರ್ಮರ್ಸ್ ಗಳಿಗೆ ಸರಿಯಾದ ದುಡ್ಡು ಬರ್ತಾ ಇಲ್ಲ, ಮತ್ತೆ ಕನ್ಸ್ಯೂಮರ್ಸ್ ಗಳು ಜಾಸ್ತಿ ಹಣವನ್ನ ಕೊಟ್ಟು ಅವರು ಖರೀದಿ ಮಾಡಬೇಕಾಗ್ತಾ ಇದೆ. ಸೊ ಇವಾಗ ಈ ಒಂದು ಆಕ್ಟ್ ಅಡಿಯಲ್ಲಿ ಫಾರ್ಮರ್ಸ್ ಗಳು ಡೈರೆಕ್ಟ್ ಆಗಿ ಕಂಪನಿಗಳಿಗೆ ಅವರು ತಮ್ಮ ಬೆಳೆಗಳನ್ನ ಮಾರಾಟ ಮಾಡಬಹುದು. ನೋಡಿ, ಸಪೋಸ್ ಇವಾಗ ಬಹುರಾಷ್ಟ್ರೀಯ ಕಂಪನಿ ಇದೆ ಅಂತ ತಿಳ್ಕೊಳ್ಳಿ. ಸಪೋಸ್ ಅಮೆಜಾನ್ ಇರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಇರ್ಬೋದು. ಸೊ ಈ ತರ ಏನು ಕಂಪನಿಗಳಿದಾವೆ, ಬಹುರಾಷ್ಟ್ರೀಯ ಕಂಪನಿಗಳು, ಆ ಕಂಪನಿಗಳು ತಾವು ಮಾರಾಟ ಮಾಡುವ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಗಳಿದಾವೆ. ಆ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಮಾಡಬೇಕಾದ್ರೆ ಅವರು ರಾ ಮೆಟೀರಿಯಲ್ ಅನ್ನ ಮೊದಲು ಈ ಮಂಡೀಸ್ಗಳಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಅವರು ಏನ್ ಮಾಡ್ತಾರೆ, ತೆಗೆದುಕೊಳ್ತಾರೆ, ಪರ್ಚೇಸ್ ಮಾಡ್ತಾರೆ. ಅವರು ಡೈರೆಕ್ಟ್ ಆಗಿ ಫಾರ್ಮರ್ಸ್ ಗಳಿಂದ ಪರ್ಚೇಸ್ ಮಾಡುವ ಒಂದು ಹಕ್ಕು ಅವರಿಗಿಲ್ಲ. ಬಟ್ ಈ ಆಕ್ಟ್ ಅಲ್ಲಿ ಏನ್ ಮಾಡಲಾಗ್ತಿದೆ, ಡೈರೆಕ್ಟ್ ಫಾರ್ಮರ್ಸ್ ಇಂದ ಬೈ ಮಾಡೋಗೋಸ್ಕರ ಒಂದು ಅವರಿಗೆ ಅವಕಾಶನ ಕೊಡಲಾಗ್ತದೆ. ಇದರಿಂದ ಫಾರ್ಮರ್ಸ್ ಗಳಿಗೆ ಹೆಚ್ಚಿನ ಬೆಲೆ ಬರುತ್ತೆ ಅವರ ಒಂದು ಬೆಳೆದ ಬೆಳೆಗಳಿಗೆ. ಇನ್ನೊಂದು ಕನ್ಸ್ಯೂಮರ್ಸ್ ಗಳಿಗೆ ಕಡಿಮೆ ಹಣದಿಂದ ಅವರು ಆ ಒಂದು ವಸ್ತುಗಳನ್ನು ಅವರು ಖರೀದಿ ಮಾಡಬಹುದು. ಸೊ ಈ ತರ ಒಂದು ಹೊಸ ಪ್ರೊವಿಷನ್ ಈ ಒಂದು ಆಕ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಯಾರಿಗೆ ತೊಂದರೆ ಇದೆ ಅಂದ್ರೆ, ಒಂದು ಮಿಡಲ್ ಮ್ಯಾನ್ಸ್ ಗಳ ಕೆಲಸ ಕಳೆದೋಗುತ್ತೆ, ಅಂದ್ರೆ ಅವರ ಕೆಲಸ ಹೋಗುತ್ತೆ. ಇನ್ನೊಂದು ಈ ಮಂಡಿಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ದಿಲ್ಲಂಗುಲಿ ಮೇಲೆ, ಅವರ ಕೆಲಸನೂ ಸಹಿತ ಹೋಗುತ್ತೆ. ಸೊ ಈ ತರ ಹಲವಾರು ತೊಂದರೆಗಳು ಸಹಿತ ಇದರಿಂದ ಇದಾವೆ. ಹಾಗಾಗಿ ಅಪೋಸಿಷನ್ ಪಾರ್ಟಿಗಳು ಮತ್ತು ಈ ರೈತ ಸಂಘದ ಅಧ್ಯಕ್ಷರು ಇವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಬಹಳಷ್ಟು ಸರಿಯಾಗಿಲ್ಲ, ಇದು ಜನರಿಗೆ ತೊಂದರೆ ಆಗುತ್ತೆ, ಮಿಡಲ್ ಮ್ಯಾನ್ ಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸರ್ಕಾರ ಏನ್ ಮಾಡಿದೆ, ಕರ್ನಾಟಕ ಸರ್ಕಾರ ಏನಂದ್ರೆ, ವಿಥೌಟ್ ಸಚಿವ ಸಂಪುಟ ನಡೆಸಲಾರದೆ, ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಾರದೆ ಈ ಒಂದು ಆಕ್ಟ್ಗೆ ತಿದ್ದುಪಡಿ ತರಗೋಸ್ಕರ ಸುಗ್ರೀವಾಜ್ಞೆ ಮುಖಾಂತರ ತಿದ್ದುಪಡಿ ತರಗೋಸ್ಕರ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರಿಗೆ ಕಳಿಸಿದೆ. ರಾಜ್ಯಪಾಲರು ಈ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ. ಯಾಕಂದ್ರೆ ನೀವು ಸಚಿವ ಸಂಪುಟದಲ್ಲಿ ಇದು ಚರ್ಚೆ ಮಾಡಿಲ್ಲ, ಹಾಗಾಗಿ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಅವಾಗ ನೀವು ರಾಜ್ಯಪಾಲರಿಗೆ ಕಳಿಸಿ ಅಂತ ಅವರು ರಾಜ್ಯಪಾಲರು ಹೇಳಿದ್ದಾರೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿತ್ತು. ಓಕೆ, ಸೊ ಇದು ಎಪಿಎಂಸಿ ಆಕ್ಟ್ ಬಗ್ಗೆ. ನೆಕ್ಸ್ಟ್ ಟಾಪಿಕ್, ರೀಸೆಂಟ್ ಆಗಿ ಲಾಕ್ಡೌನ್ ಸಂಕಷ್ಟದ ಬಗ್ಗೆ ಒಂದು ಸಮೀಕ್ಷೆಯನ್ನ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯವರು ಕೈಗೊಂಡಿದ್ದಾರೆ. ಇದರ ಪ್ರಕಾರ ಎಷ್ಟು ಜನ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ಮತ್ತೆ ಉದ್ಯೋಗವನ್ನು ಉಳಿಸಿಕೊಂಡಿದ್ದಾರೆ, ಅದರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನಗರ ಪ್ರದೇಶದಲ್ಲಿ 20% ಜನ ಉದ್ಯೋಗಗಳನ್ನು ಉಳಿಸಿಕೊಂಡಿದ್ದಾರೆ, 80% ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ 43% ಉದ್ಯೋಗವನ್ನು ಉಳಿಸಿಕೊಂಡಿದ್ದಾರೆ, 57% ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಸಮೀಕ್ಷೆ ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ಕೊಟ್ಟಿದೆ. ಆ ಸಲಹೆಗಳಲ್ಲಿ ಮೊದಲನೇದಾಗಿ ಏನಿದೆ, ಕಾರ್ಮಿಕರ ಸಮಸ್ಯೆ ನಿವಾರಿಸಬೇಕು, ಆರ್ಥಿಕತೆ ಚೇತರಿಕೆಗೋಸ್ಕರ ಏನಾದರೂ ಹೊಸ ಹೊಸ ನೀತಿಗಳನ್ನು ರೂಪಿಸಬೇಕು ಅಗತ್ಯವಾದ, ಮತ್ತು ಪ್ರತಿ ತಿಂಗಳು ಅಂದ್ರೆ 2 ತಿಂಗಳವರೆಗೆ 7,000 ರೂಪಾಯಿ ಮಾಸಿಕ ಒಂದು ಹೆಲ್ಪ್ ಅನ್ನು ಅವರಿಗೆ ಕೊಡಬೇಕು. ಮಾಸಿಕವಾಗಿ 7,000 ರೂಪಾಯಿ ಅವರಿಗೆ ಕೊಡಬೇಕು, ಬಡ ಕುಟುಂಬಗಳಿಗೆ ಖಾತೆಗೆ ವರ್ಗಾವಣೆ ಮಾಡಬೇಕಂತ ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ ನೋಡಿ, ಬಡವರ ಹತ್ರ ದುಡ್ಡು ಬಂದಾಗ ಅವರು ಮಾರ್ಕೆಟ್ಗೆ ಹೋಗಿ ವಸ್ತುಗಳನ್ನು ತೆಗೆದುಕೊಳ್ತಾರೆ. ಯಾವಾಗ ಮಾರ್ಕೆಟ್ ಅಲ್ಲಿ ವಸ್ತುಗಳನ್ನ ತೆಗೆದುಕೊಳ್ಬೇಕಾದ್ರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗಿದಾಗ ಕಂಪನಿಗಳು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡ್ತವೆ, ಅಲ್ಲಿ ಎಕಾನಮಿಕ್ ಬೂಸ್ಟ್ ಆಗುತ್ತೆ, ಅಂದ್ರೆ ಎಕಾನಮಿಕ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತವೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ತಿಂಗಳು ಕಡು ಬಡವರಿಗೆ 7,000 ರೂಪಾಯಿನ ಕೊಡಬೇಕು 2 ತಿಂಗಳವರೆಗೆ ಅಂತ ಒಂದು ವರದಿಯಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ ಅವರು. ಅದೇ ರೀತಿ ನಿಮಗೆ ಗೊತ್ತಿದೆ, ನಗರ ಉದ್ಯೋಗ ಖಾತ್ರಿ ಯೋಜನೆ, ಈ ಮನೇರೇಗಾ ಸ್ಕೀಮ್ ಏನಿದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ, ಕಡು ಬಡವರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇದರಿಂದ ಏನಾಗುತ್ತೆ, ಬಡಜನರ ಹತ್ರ ದುಡ್ಡು ಬರುತ್ತೆ. ಯಾವಾಗ ನೀವು ಮನೇರೇಗಾ ಒಂದು ಯೋಜನೆ ಮುಖಾಂತರ ಕೆಲಸ ಕೊಟ್ಟಾಗ, ದಿನಗೂಲಿಯವರು ಕೆಲಸ ಮಾಡಿದಾಗ ಅವ್ರ ಹತ್ರ ದುಡ್ಡು ಬರುತ್ತೆ. ದುಡ್ಡು ಬಂದಾಗ ಅವರು ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಇದರಿಂದ ಎಕಾನಮಿಕ್ ಆಕ್ಟಿವಿಟೀಸ್ ಬಹಳಷ್ಟು ಆಗುತ್ತೆ. ಹಾಗಾಗಿ ಈ ಒಂದು ಮನೇರೇಗಾ ಆಕ್ಟ್ ಅಲ್ಲಿ ಹೊಸ ಹೊಸ ಯೋಜನೆಗಳು ತರಬೇಕಂತ ಸಲಹೆಯನ್ನ ಈ ಒಂದು ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಟಾಪಿಕ್ ಅರ್ಜುನ್ ಪ್ರಶಸ್ತಿಗೆ ಸಂಬಂಧಪಟ್ಟಿತ್ತು. ರೀಸೆಂಟ್ ಆಗಿ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಇವರು ಇಬ್ಬರ ಹೆಸರನ್ನ ಅರ್ಜುನ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ್ದಾರೆ. ಒಬ್ಬರು ಸಂದೇಶ್ ಜಿಂಗಾನ್, ಇವರು ರಾಷ್ಟ್ರೀಯ ತಂಡದ ಫುಟ್ಬಾಲ್ ಆಟಗಾರ, ಮತ್ತು ಇನ್ನೊಬ್ಬರು ಮಹಿಳಾ ತಂಡದ ಅವರು ಫುಟ್ಬಾಲ್ ಆಟಗಾರ, ಅವರ ಹೆಸರು ಎನ್ ಬಾಲಾದೇವಿ. ಇವರು ಇಬ್ಬರ ಹೆಸರನ್ನ ಅರ್ಜುನ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ್ದಾರೆ. ಯಾರು? ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್. ಈ ಹೆಸರುಗಳನ್ನು ಅವರು ಸ್ಪೋರ್ಟ್ಸ್ ಸಚಿವಾಲಯದಿಂದ ಅವರಿಗೆ ಕಳಿಸಬೇಕಾಗುತ್ತೆ. ಸೊ ಆ ಒಂದು ಕೇಂದ್ರ ಕ್ರೀಡಾ ಸಚಿವಾಲಯಕ್ಕೆ ಈ 2 ಹೆಸರುಗಳನ್ನು ಅವರು ಕಳಿಸಿದ್ದಾರೆ. ನೋಡಿ, ಇಲ್ಲಿ ನಾವು ಅರ್ಜುನ್ ಪ್ರಶಸ್ತಿ ಬಗ್ಗೆ ತಿಳ್ಕೋಬೇಕಾದ್ರೆ, ಅರ್ಜುನ್ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 1961ರಲ್ಲಿ. ಇದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಏನಿದೆ ಅದರ ನಂತರ ಭಾರತದ 2ನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ. ಯಾರಿಗೆ ಕೊಡ್ತಾರೆ ಅಂದ್ರೆ, ಇದು
ರಾಷ್ಟ್ರೀಯ ಕ್ರೀಡೆಗಳಲ್ಲಿ 4 ವರ್ಷಗಳ ಕಾಲ ಸತತವಾಗಿ ಅತ್ಯುತ್ತಮ ಸಾಧನೆಯನ್ನು ಮಾಡ್ತಾರೋ ಆ ಒಂದು ಕ್ರೀಡಾಪಟುಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಪ್ರಶಸ್ತಿ ಯಾರಿಂದ ಕೊಡಲಾಗುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಈ ಒಂದು ಪ್ರಶಸ್ತಿಯಲ್ಲಿ ಒಂದು ಅರ್ಜುನ್ನ ಕಂಚಿನ ಪ್ರತಿಮೆ ಇರುತ್ತೆ, ಒಂದು ಸುರುಳಿ ಮತ್ತು 5 ಲಕ್ಷ ರೂಪಾಯಿ ಹಣವನ್ನ ಇರುತ್ತೆ. ಓಕೆ, ನೆಕ್ಸ್ಟ್ 2021ರಲ್ಲಿ ಫಿಫಾ 17 ವರ್ಷದೊಳಗಿನ ಮಹಿಳೆಯರ ವಿಶ್ವಕಪ್ ಫುಟ್ಬಾಲ್ ಇದು ಏನು ಭಾರತವನ್ನು ಆತಿಥ್ಯ ವಹಿಸಿದೆ, ಅಂದ್ರೆ ಹೋಸ್ಟಿಂಗ್ ಹಕ್ಕನ್ನು ನಮ್ಮ ಭಾರತ ಪಡ್ಕೊಂಡಿದೆ. ಕೋವಿಡ್-19 ಬಿಕ್ಕಟ್ಟಿನಾಗಿ ಇದು ಮುಂದೂಡಲಾಗಿದೆ. ಸೊ 2021ಕ್ಕೆ ಇದು ಮುಂದೂಡಲಾಗಿದೆ. ಇದು ಎಲ್ಲಿ ನಡೆಯಲಿದೆ ಅಂದ್ರೆ ನಮ್ಮ ಭಾರತದಲ್ಲಿ ನಡೆಯಲಿದೆ. ಪರ್ಟಿಕ್ಯುಲರ್ ಆಗಿ ಎಲ್ಲೂ ಪ್ಲೇಸ್ ಅಂತ ನಾನು ಇನ್ನೂ ನೋಡಿಲ್ಲ, ಬೇಕಾದ್ರೆ ನಿಮಗೆ ಯಾರಿಗೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ನೆಕ್ಸ್ಟ್, ನಾಡಾ ಶಿಸ್ತು ಸಮಿತಿಗೆ ಅಖಿಲ್ ಸೇರ್ಪಡೆ. ರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಘಟಕ, ಇದನ್ನ ನಾಡಾ ಅಂತ ಕರೀತಾರೆ, ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ. ಇದರ ಒಂದು ಸಮಿತಿಗೆ, ಶಿಸ್ತು ಸಮಿತಿಗೆ ಭಾರತದ ಹಿರಿಯ ಬಾಕ್ಸರ್ ಅಖಿಲ್ ಕುಮಾರ್ ಅವರು ಸೇರ್ಪಡೆಯಾಗಿದ್ದಾರೆ. ಇಲ್ಲಿ ನಾವು ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ನಾಡಾ ಏನಿದೆ ಇದು 1890ರಲ್ಲಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ಇದು ರಿಜಿಸ್ಟರ್ ಆಗಿದೆ. ಇದು ಕೆಲಸ ಏನ್ ಮಾಡುತ್ತೆ ಅಂದ್ರೆ ವಾಡಾ ಅಂದ್ರೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ. ಇದರ ಏನು ರೂಲ್ಸ್ಗಳಿದಾವೆ, ಈ ಉದ್ದೀಪನ ಮದ್ದು ತಡೆಗೋಸ್ಕರ ಏನೇನು ರೂಲ್ಸ್ ಇದಾವೆ, ಪ್ರಮೋಟ್ ಮಾಡೋಗೋಸ್ಕರ ಏನು ರೂಲ್ಸ್ ಇದಾವೆ, ಅದರ ಬಗ್ಗೆ ಎಜುಕೇಶನ್, ರಿಸರ್ಚ್ ಅಥವಾ ಅವೇರ್ನೆಸ್ ಕೊಡೋಗೋಸ್ಕರ ಏನೇನು ರೂಲ್ಸ್ಗಳು ಇದಾವೆ, ಆ ರೂಲ್ಸ್ಗಳನ್ನ ಈ ಒಂದು ನಾಡಾ ಏನ್ ಮಾಡುತ್ತೆ, ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಇದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಗಳಲ್ಲಿ ಕೆಲಸವನ್ನ ಮಾಡುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ದೆಹಲಿಯಲ್ಲಿ. ಅದೇ ರೀತಿ ನಾವು ವಿಶ್ವ ಉದ್ದೀಪನ ಮದ್ದು ತಡೆ ಘಟಕ, ಇದರ ಬಗ್ಗೆ ನೋಡಬೇಕಾದ್ರೆ ಇದು ಸ್ಥಾಪನೆ ಆಗಿದ್ದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಮುಖಾಂತರ ಆಗಿದೆ. ಇದು ಕೆನಡಾದಲ್ಲಿದೆ. ಕೆಲಸ ಏನಂದ್ರೆ ಸ್ಪೋರ್ಟ್ಸ್ ಗಳಲ್ಲಿ ಏನು ಡ್ರಗ್ ಯೂಸ್ ಮಾಡ್ತಾರೆ ಅದರ ವಿರುದ್ಧ ಹೋರಾಟ ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ, ಅದರ ಬಗ್ಗೆ ಕೋಆರ್ಡಿನೇಟ್ ಮಾಡುತ್ತೆ, ಮಾನಿಟರ್ ಮಾಡುತ್ತೆ. ನಮ್ಮ ಭಾರತ ದೇಶವು ಸಹಿತ ಈ ಒಂದು ವಿಶ್ವ ಉದ್ದೀಪನ ಮದ್ದು ತಡೆ ಘಟಕ ಸ್ಥಾಪನೆ ಮಾಡೋದರಲ್ಲಿ ಒಂದು ಮೆಂಬರ್ ಆಗಿದೆ. ನೆಕ್ಸ್ಟ್ ಟಾಪಿಕ್ ಸ್ಟಿಂಜೆನ್ಸಿ ಇಂಡೆಕ್ಸ್ ಬಗ್ಗೆ ಇದೆ. ನೋಡಿ, ಈ ಕೋವಿಡ್-19 ಬಿಕ್ಕಟ್ಟಿನಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ದೇಶಗಳು ಕಾರ್ಯಾಚರಣೆಯನ್ನು ಮಾಡಿದವೆ, ಅಂದ್ರೆ ಲಾಕ್ಡೌನ್ ಎಷ್ಟು ಸ್ಟ್ರಿಕ್ಟ್ ಆಗಿ ಅವರು ಕಾರ್ಯಗತವನ್ನು ಗೊಳಿಸಿದ್ದಾರೆ, ಅದರ ಬಗ್ಗೆ ಒಂದು ಇಂಡೆಕ್ಸ್ ಅನ್ನ ರೀಸೆಂಟ್ ಆಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ರಿಲೀಸ್ ಮಾಡಿದ್ದಾರೆ. ಈ ಒಂದು ರಿಪೋರ್ಟ್ ನಲ್ಲಿ ಅವರು 0 to 100 ಅನ್ನ ಸ್ಕೋರ್ ಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶ 100 ಸ್ಕೋರ್ ಅನ್ನ ತೆಗೆದುಕೊಂಡಿದೆ, 100 ಅಂಕಗಳನ್ನ ತೆಗೆದುಕೊಂಡಿದೆ. ಅಂದ್ರೆ ಭಾರತ ದೇಶ ವಿಶ್ವದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಲಾಕ್ಡೌನ್ ನೀತಿಗಳನ್ನ ಕಾರ್ಯಗತಗೊಳಿಸುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ. ಆದರೆ ತಜ್ಞರು ಏನ್ ಹೇಳ್ತಾ ಇದ್ದಾರೆ, ನಮ್ಮ ಭಾರತ ದೇಶ ಪರೀಕ್ಷೆಯಲ್ಲಿ ಕೋವಿಡ್-19 ಟೆಸ್ಟ್ ಮಾಡೋದ್ರಲ್ಲಿ ಬಹಳಷ್ಟು ಹಿಂದುಳಿದೆ ಅಂತ ತಜ್ಞರು ಹೇಳಿದ್ದಾರೆ. ಈ ಇಂಡೆಕ್ಸ್ ಬಗ್ಗೆ ಹೇಳಬೇಕಾದ್ರೆ ಈ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡೋರು ಆಕ್ಸ್ಫರ್ಡ್ ಕೋವಿಡ್-19 ಗವರ್ಮೆಂಟ್ ರೆಸ್ಪಾನ್ಸ್ ಟ್ರ್ಯಾಕರ್. ಟೋಟಲ್ ಆಗಿ 0 to 100 ಸ್ಕೋರ್ ಅನ್ನ ಕೊಡ್ತಾರೆ. ಇಲ್ಲಿ 100 ಜನಗಳ ಒಂದು ಮೆಂಬರ್ ಸದಸ್ಯತ್ವ ಇದೆ, ಅಂದ್ರೆ 100 ಜನರು ಇದರಲ್ಲಿದ್ದಾರೆ, ಮೆಂಬರ್ಸ್ ಗಳಿದ್ದಾರೆ. ಅವರು 17 ಇಂಡಿಕೇಟರ್ಸ್ ಗಳನ್ನ ಕನ್ಸಿಡರ್ ಮಾಡಿ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ಇಂಡಿಕೇಟರ್ಸ್ ಯಾವಾಗಿದಾವೆ ಅಂದ್ರೆ, ಒಂದು, ಈ ಲಾಕ್ಡೌನ್ ಸಂದರ್ಭದಲ್ಲಿ ಶಾಲೆ ಎಷ್ಟು ಜನ ಮುಚ್ಚಿದ್ದಾರೆ, ಕೆಲಸ ಸ್ಥಳ ಎಷ್ಟು ಮುಚ್ಚುವಿಕೆ ಆಗಿದೆ, ಸಾರ್ವಜನಿಕ ಘಟನೆಗಳು, ಸಾರ್ವಜನಿಕ ಸಾರಿಗೆ, ಮನೆಯಲ್ಲಿ ಇರುವುದು ನೀತಿಗಳ ಬಗ್ಗೆ ಪರಿಶೀಲನೆ ಮಾಡಿ ಈ ಇಂಡೆಕ್ಸ್ ಅನ್ನು ಅವರು ರೆಡಿ ಮಾಡಿದ್ದಾರೆ. ಈ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತ 100 ಸ್ಕೋರ್ ಅನ್ನ ತೆಗೆದುಕೊಂಡಿದೆ. ನೆಕ್ಸ್ಟ್ ಟಾಪಿಕ್ ಕೈಲಾಸ್ ಮಾನಸರೋವರ ಬಗ್ಗೆ ಇದೆ. ರೀಸೆಂಟ್ ಆಗಿ ಧರ್ಚುಲಾ ಟು ಲಿಪುಲೇಕ್ ಇಲ್ಲಿವರೆಗೆ ರೋಡ್ ರೆಡಿ ಆಗಿದೆ. ಈ ರೋಡ್ ಅನ್ನ ರೆಡಿ ಮಾಡಿದವರು ಬಾರ್ಡರ್ ರೋಡ್ ಆರ್ಗನೈಸೇಷನ್. ಮೊದಲು ನಾವು ಮಾನಸರೋವರ ಯಾತ್ರಾ ರೂಟ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಮ್ಯಾಪ್ ಅಲ್ಲಿ ನೋಡಬಹುದು ನೀವು. ಇಲ್ಲಿ ಮಾನಸರೋವರ ಲೇಕ್ ಇದೆ, ಇಲ್ಲಿ ಮೌಂಟ್ ಕೈಲಾಶ್ ಇದೆ. ಈ ಮೌಂಟ್ ಕೈಲಾಶ್ ನಾವು ಹೋಗಬೇಕಾದ್ರೆ 2 ರೂಟ್ಗಳಿದಾವೆ. ಒಂದು ನಾಥುಲಾ ಪಾಸ್ ಮುಖಾಂತರ ಹೋಗಬಹುದು. ನಾಥುಲಾ ಪಾಸ್ ಮುಖಾಂತರ ಹೋಗಬೇಕಾದ್ರೆ ನಾವು ಚೀನಾ 80% ಪ್ಲೇಸ್ ನಾವು ದಾರಿಯನ್ನು ದಾಟಬೇಕಾಗುತ್ತೆ. ಅಂದ್ರೆ 80% ನಾವು ಈ ಚೀನಾದ ದಾರಿಯಲ್ಲಿ ನಾವು ಹೋಗಬೇಕಾಗುತ್ತೆ ಈ ಮಾನಸರೋವರ ಲೋಕ ಅಥವಾ ಮೌಂಟ್ ಕೈಲಾಶ್ ಹೋಗಬೇಕಾದ್ರೆ. ಇನ್ನೊಂದು ನೈನಿತಾಲ್ ಅಂದ್ರೆ ಉತ್ತರಾಖಂಡದಲ್ಲೇ, ಇಲ್ಲಿಂದ ನಾವು ಹೋಗಬೇಕು. ಸೊ ಇಲ್ಲಿಂದ ಹೋಗಬೇಕಾದ್ರೆ ಏನಿದೆ, ಇಲ್ಲಿ ಒಂದು ರೋಡ್ ಇಲ್ಲ. ಸೊ ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ, ಇವಾಗ ಅಂದ್ರೆ ಬಹಳಷ್ಟು ತೊಂದರೆ ಆಗ್ತಿತ್ತು ಇಲ್ಲಿಂದ ಹೋಗಬೇಕಾದ್ರೆ, ಈಗ ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ, ಇಲ್ಲಿ ಒಂದು ರೋಡ್ ಅನ್ನ ಡೆವಲಪ್ ಮಾಡಿದ್ದಾರೆ. ಆ ರೋಡಿನ ಮುಖಾಂತರ ನಾವು ಆರಾಮಾಗಿ ಹೋಗಬಹುದು. ಸೊ ಅದರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕಾದ್ರೆ ನೋಡಿ, ಇಲ್ಲಿ ಧರ್ಚುಲಾ ಇದೆ. ಈ ಧರ್ಚುಲಾ ಒಂದು ರೋಡ್ ಆಲ್ರೆಡಿ ಇದೆ ಇಲ್ಲಿ. ಸೊ ಈ ಎಲ್ಲಿವರೆಗೆ ಇತ್ತು, ಘಟಬರ್ಗಾವರೆಗೆ ಇತ್ತು. ಇಲ್ಲಿಂದ ಲಿಪುಲೇಕ್ ವರೆಗೆ ಯಾವುದೇ ರೋಡ್ ಇರಲಿಲ್ಲ. ಇವಾಗ ಇಲ್ಲಿಂದ ಇಲ್ಲಿವರೆಗೆ ಬಿಟ್ಟಿದ್ದಾರೆ, ರೋಡ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಈ ಲಿಪುಲೇಖ ಏನಿದೆ, ಇಲ್ಲಿ
ಮಾನಸರೋವರ ಲೇಖರ ಒಂದು ಪ್ರವೇಶ ದ್ವಾರ ಇದೆ, ಮುಖ್ಯ ಪ್ರವೇಶ ದ್ವಾರ ಇಲ್ಲಿದೆ. ಸೊ ಇದೇನಾಗುತ್ತೆ, ಹೀಗೆ ಕನೆಕ್ಟ್ ಆಗುತ್ತೆ. ಇನ್ನೊಂದೇನು ಹೇಳ್ಬೋದು ಅಂದ್ರೆ, ಈ ಒಂದು ಏನು ರೋಡ್ ಏನಿದೆ, ರೋಡ್ ಮತ್ತೆ ಈ ಕೈಲಾಸ್ ಮಾನಸರೋವರ ಏನಿದೆ, ಆ ಕೈಲಾಸ್ ಮಾನಸರೋವರ ರೂಟ್ ಅಲ್ಲಿ ಹೋಗಬೇಕಾದ್ರೆ ನಾವು ತಾವ್ಘಾಟ್, ಘಾಟಿಯಾಬಾಗರ್ ಮತ್ತು ಪಿತೋರಾಗರ್ ಈ ಊರುಗಳಲ್ಲಿ ನಮಗೆ ಸಿಗ್ತವೆ. ಮತ್ತೆ ಇದು ಹೇಗಿದೆ ಅಂದ್ರೆ, ಆ ರೂಟ್ ಅಲ್ಲಿ ಹೋಗಬೇಕಾದ್ರೆ ಏರಿಳಿತ ಇದೆ. 6,000 ಅಡಿಯಿಂದ 17,060 ಅಡಿ ಏನಿದೆ ಎತ್ತರ ಏರುಪೇರು ಆಗುತ್ತೆ ಅಲ್ಲಿ. ಈ ಘಟಿಯಾಬಾಗ್ ಎಲ್ಲಿ ಬರುತ್ತೆ, ಉತ್ತರಾಖಂಡ್ ಅಲ್ಲಿ ಬರುತ್ತೆ. ಇನ್ನಷ್ಟು ಮಾಹಿತಿ ಇದರ ಬಗ್ಗೆ ನೋಡಬೇಕಾದ್ರೆ ಇಲ್ಲಿ ನೋಡಿ, ಈ ಕೈಲಾಸ್ ಮಾನಸರೋವರ ಯಾತ್ರಾ ರೂಟ್ ಏನಿದೆ, ಇದರಿಂದ ಹೊಸ ರೂಟ್ ಅನ್ನು ಬಿಲ್ಡ್ ಮಾಡಿದ್ದಾರೆ ಇಲ್ಲಿ. ಇದರಿಂದ ಒಂದು ಸ್ಥಳೀಯ ವ್ಯಾಪಾರ ಮತ್ತು ಆರ್ಥಿಕ ಬೆಳವಣಿಗೆ ಹೆಚ್ಚಾಗುತ್ತೆ. 6 ದಿನಗಳು ನಡ್ಕೊಂಡು ಹೋಗಬೇಕಾಗಿತ್ತು, ಅದರ ಸಮಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮತ್ತು 80 ಕಿಲೋಮೀಟರ್ ಟ್ರ್ಯಾಕ್ ಇದೆ ಇದು, ಅದರಲ್ಲಿ ಸ್ವಲ್ಪ ಕಿಲೋಮೀಟರ್ಸ್ ಅನ್ನು ರೆಡ್ಯೂಸ್ ಆಗುತ್ತೆ, ಅಂದ್ರೆ ಜರ್ನಿ ಅವಧಿ ರೆಡ್ಯೂಸ್ ಆಗುತ್ತೆ. ಮೊದಲು ಚೀನಾ ಮುಖಾಂತರ 80% ಜನಗಳು, ಅಂದ್ರೆ 80% ಚೀನಾ ರಸ್ತೆಯನ್ನ ಏನ್ ಮಾಡ್ತಿದ್ರು, ಯೂಸ್ ಮಾಡ್ತಿದ್ರು. ಇವಾಗ ಈ ಒಂದು ಹೊಸ ರೂಟ್ ಇಂದ ಭಾರತದಲ್ಲಿ ಜನಗಳು 84% ಈ ಒಂದು ರೂಟ್ ಮುಖಾಂತರ ಅವರು ಪ್ರಯಾಣ ಮಾಡ್ತಾರೆ. ಚೀನಾದ ಒಂದು ಕೇವಲ 16% ಅಷ್ಟೇ ಯೂಸ್ ಮಾಡ್ತಾರೆ. ಇದರಿಂದ ನಮ್ಮ ಎಕಾನಮಿಕ್ ಜಾಸ್ತಿ ಆಗುತ್ತೆ, ಸ್ಥಳೀಯ ವ್ಯಾಪಾರನೂ ಜಾಸ್ತಿ ಆಗುತ್ತೆ. ಜೊತೆಗೆ ನಾವು ಈ ಕೈಲಾಶ್ ಮೌಂಟೇನ್ ಇದೆ, ಪರ್ವತ, ಅದರ ಬಗ್ಗೆ ಹೇಳಬೇಕಾದ್ರೆ ಇದು 6,600 ಮೀಟರ್ಗಿಂತ ಜಾಸ್ತಿ ಹೈಟ್ ಅಲ್ಲಿದೆ. ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ, ಚೀನಾದ ಟಿಬೆಟ್ ರೀಜನ್ ಅಲ್ಲಿ ಇದು ಲೊಕೇಟ್ ಆಗಿದೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಗ್ರಿಮೇಜ್ ಫಾರ್ ಇಂಡಿಯನ್ಸ್. ಭಾರತದವರಿಗೆ ಇದು ಬಹಳಷ್ಟು ಒಂದು ಇಂಪಾರ್ಟೆಂಟ್ ಪಿಲ್ಗ್ರಿಮೇಜ್ ಆಗಿದೆ, ತೀರ್ಥಯಾತ್ರೆ ಅಂತ ಹೇಳ್ಬೋದು. ಸೊ ಇದನ್ನ ಏನಂತ ಕರೀತಾರೆ ಅಂದ್ರೆ, ಶಿವನ ವಾಸಸ್ಥಾನ ಅಂತ ಕರೀತಾರೆ. ಅಂದ್ರೆ ಈ ಒಂದು ತೀರ್ಥಯಾತ್ರೆ ಏನಿದೆ ಅಲ್ಲಿ ಶಿವನ ವಾಸಸ್ಥಾನ ಇದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಹಿಂದೂಗಳು ಬಿಟ್ಟು ಬೌದ್ಧರು ಹೋಗ್ತಾರೆ, ಜೈನರು ಹೋಗ್ತಾರೆ, ಮತ್ತೆ ಬೇರೆ ಬೇರೆ ಧಾರ್ಮಿಕ ಮಹತ್ವ ಕೊಡೋರು ಅವರು ಸಹಿತ ಇಲ್ಲಿ ಹೋಗ್ತಾರೆ. ಇದು ಸಾಂಸ್ಕೃತಿಕ ಮತ್ತು ಧಾರ್ಮಿಕದ ಮಹತ್ವವನ್ನು ಹೊಂದಿದೆ. ಪ್ರತಿ ವರ್ಷ ಈ ಒಂದು ಕೈಲಾಸ್ ಮಾನಸರೋವರ ಯಾತ್ರೆಯನ್ನ ಆರ್ಗನೈಸ್ ಮಾಡುವರು, ಆಯೋಜನೆ ಮಾಡುವರು ವಿದೇಶಾಂಗ ಸಚಿವಾಲಯದವರು. ಈ ಒಂದು ರೋಡ್ ಅನ್ನ ಬಿಲ್ಡ್ ಮಾಡಿದವರು ಬಾರ್ಡರ್ ರೋಡ್ ಆರ್ಗನೈಸೇಷನ್. ಇದರ ಬಗ್ಗೆ ನಾವು ನೋಡಬೇಕಾದ್ರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಏನ್ ಮಾಡುತ್ತೆ, ಭಾರತ ಮತ್ತು ಅದರ ನೆರೆಯ ರಾಷ್ಟ್ರಗಳು, ಸ್ನೇಹಿತ ನೆರೆಯ ರಾಷ್ಟ್ರಗಳಲ್ಲಿ ರೋಡ್ ಅನ್ನ ಸ್ಥಾಪನೆ ಮಾಡುತ್ತೆ. ಇದರ ಪೇರೆಂಟ್ ಆರ್ಗನೈಸೇಷನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರಚನೆಯಾಗಿದ್ದು 7 ಮೇ 1960ರಲ್ಲಿ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದರ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇದರಲ್ಲಿ ಅಂದ್ರೆ, ಭಾರತೀಯ ಸೈನ್ಯದ ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್ ಇದ್ದಾರೆ, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದ್ದಾರೆ, ಆರ್ಮಿ ಸರ್ವಿಸ್ ಕಾರ್ಪ್ಸ್ ಇದ್ದಾರೆ. ಸೊ ಇವರೆಲ್ಲ ಇದರಲ್ಲಿದ್ದಾರೆ. ಪ್ರಸ್ತುತವಾಗಿ ಈ ಒಂದು ಆರ್ಗನೈಸೇಷನ್ ಅಲ್ಲಿ 21 ಸ್ಟೇಟ್ಗಳಿದ್ದಾವೆ ಮತ್ತು ಒಂದು ಯುಟಿ ಇದೆ, ಯೂನಿಯನ್ ಟೆರಿಟರಿ, ಅದು ಅಂಡಮಾನ್ ಅಂಡ್ ನಿಕೋಬಾರ್, ಮತ್ತು ಜೊತೆಗೆ ನೈಬರ್ ಕಂಟ್ರಿ ಅಫ್ಘಾನಿಸ್ತಾನ್, ಭೂತಾನ್, ಮಯನ್ಮಾರ್ ಅಂಡ್ ಶ್ರೀಲಂಕಾ. ಸೊ ಈ ಒಂದು ಪ್ರದೇಶಗಳಲ್ಲಿ ಈ ಒಂದು ಆರ್ಗನೈಸೇಷನ್ ಕೆಲಸವನ್ನ ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಬಗ್ಗೆ ಇದೆ. ರೀಸೆಂಟ್ ಆಗಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು 9,304 ಪೋಸ್ಟ್ಗಳನ್ನು ರದ್ದುಗೊಳಿಸುವುದಕ್ಕೆ ಒಂದು ಅನುಮತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಸೇವೆಯಲ್ಲಿ ಕೆಲಸ ಮಾಡುವ ಹುದ್ದೆಗಳೇನಿವೆ ಆ ಹುದ್ದೆಗಳ ಬಗ್ಗೆ ಒಂದು ಸ್ಟಡಿ ಮಾಡೋಕ್ಕೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆ ಸಮಿತಿ ಹೆಸರು ಲೆಫ್ಟಿನೆಂಟ್ ಜನರಲ್ ಡಿ.ಬಿ. ಶೇಖತ್ಕರ್ ಸಮಿತಿ. ಈ ಸಮಿತಿ ಸ್ಟಡಿ ಮಾಡಿ ಒಂದು ಶಿಫಾರಸನ್ನು ಕೊಟ್ಟಿದೆ. ಆ ಶಿಫಾರಸಿನ ಆಧಾರದ ಮೇಲೆ ಟೋಟಲ್ 13,157 ವೇಕೆನ್ಸಿ ಏನಿದ್ವು ಈ ಒಂದು ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಅಲ್ಲಿ, ಅದರಲ್ಲಿ 9,304 ಪೋಸ್ಟ್ಗಳನ್ನು ಇವಾಗ ರದ್ದಗೊಳಿಸಿದ್ದಾರೆ. ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಬಗ್ಗೆ ಹೇಳಬೇಕಾದ್ರೆ, ಇದು ಒಂದು ಇಂಟರ್ ಸರ್ವಿಸ್ ಆರ್ಗನೈಸೇಷನ್, ಅಂತರ ಸೇವಾ ಸಂಸ್ಥೆಯಾಗಿದೆ. ಇಲ್ಲಿ ನಾಗರಿಕ ಘಟಕಗಳ ಅಧಿಕಾರಿಗಳು ಮತ್ತು ಸೈನ್ಯ ಮತ್ತು ಅಧೀನ ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಈ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಏನ್ ಕೆಲಸ ಮಾಡುತ್ತಂದ್ರೆ, ಇಂಡಿಯನ್ ಆರ್ಮ್ ಫೋರ್ಸಸ್ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ, ಯಾವುದಕ್ಕೆ ಸಂಬಂಧಪಟ್ಟ ಕೆಲಸ, ಸ್ಪೋರ್ಟ್ ಕಾಂಪ್ಲೆಕ್ಸ್ ಇರ್ಬೋದು, ರನ್ವೇಸ್ ಇರ್ಬೋದು, ಹಂಗ್ಯಾರ್ಸ್ ಇರ್ಬೋದು, ಡಾಕ್ಯಾರ್ಡ್ಸ್ ಇರ್ಬೋದು, ವಾಲ್ಸ್ ಇರ್ಬೋದು, ಮರೈನ್ ಸೆಕ್ಷನ್ ಇರ್ಬೋದು, ಇವುಗಳನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೋಸ್ಕರ ಈ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಸಹಾಯವನ್ನ ಮಾಡುತ್ತೆ. ಇದು ಒಂದು ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಸರ್ಕಾರಿ ರಕ್ಷಣಾ ಮೌಲ್ಯಸೌಕರ್ಯ ಅಭಿವೃದ್ಧಿ ಸಂಸ್ಥೆಗಳಲ್ಲಿ ಇದು ಒಂದಾಗಿದೆ. ಯಾವುದು? ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್. ಸೊ ಇವತ್ತಿಗೆ ಇಷ್ಟು ಟಾಪಿಕ್ ಸಾಕು. ಒಂದು ವೇಳೆ ನಿಮಗೆ ಲೈಕ್ ಆದರೆ ಈ ಒಂದು ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ರಿಗೂ ಸಹಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ.